ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸೇಮ್ ಬಾಬುಷಾ ಅವ್ರ ಹತ್ರ ತೊಗೊಂಡಿದ್ದು, ಕಂಚಿಯಿಂದ ಬಂದು ಸೇಲ್ ಹಾಕ್ತಾರಲ್ಲ ಅವ್ರ ಹತ್ರ. ಇದು ಸ್ವಲ್ಪ ಸ್ಟಾರ್ಚ್ ಎಲ್ಲ ಹಾಗೆ ಇದೆ. ಇದು ಸೆಮಿ ಕಾಂಜೀವರಂ. ಇದು ಫುಲ್ ಸಿಲ್ಕ್ ಸ್ಯಾರಿ ಅಲ್ಲ, ಬಟ್ ಕಲರ್ ನೋಡಿ, ಕಲರ್ ಕಾಂಬಿನೇಷನ್ ಏನು ಚೆನ್ನಾಗಿದೆ ಅಂತ. ಇದು ಯೆಲ್ಲೋ ಪಿಂಕ್ ಗ್ರೀನ್, ಆಲ್ವೇಸ್ ಅದು ಕಾಂಬಿನೇಷನ್ನೇ ಸೂಪರ್. ಮಧ್ಯ ಇಲ್ಲೊಂದು ಗೋಲ್ಡನ್ ಕಲರ್ ಚಿಕ್ ಬಾರ್ಡರ್ ಇದೆ, ಆಲ್ಮೋಸ್ಟ್ 3 ಬಾರ್ಡರ್ ಥರ ಇದೆ ಇದು ಸ್ಯಾರಿ. ಇದು ಉಟ್ಕೊಂಡಿದ್ದೆ ಕೂಡ ನಾನು. ಇದು 2 ಇಯರ್ಸ್ ಬ್ಯಾಕ್ ವರಮಹಾಲಕ್ಷ್ಮಿಗೆ ಉಡಿಸಿದ್ದೆ, ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅದಾದ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ನಾನು ಈ ಸ್ಯಾರಿನ ಡ್ರೇಪ್ ಮಾಡ್ಕೊಂಡಿದ್ದೆ. ಸೊ ಇದು ಮಾವಿನಕಾಯಿ ಡಿಸೈನಲ್ಲಿ ಇದೆ ಬಾರ್ಡರಲ್ಲಿ. ಪಿಕ್ ಇದೆ ಅನಿಸುತ್ತೆ, ನಾನು ಆ್ಯಡ್ ಮಾಡ್ತೀನಿ. ಮತ್ತು ಇದ್ರದ್ದು ಕುಚ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಸೇಮ್ ಅದೇ ಕಲರ್ಸಲ್ಲಿ ಯೆಲ್ಲೋ ಪಿಂಕ್ ಗ್ರೀನ್ ಆ ಥರ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಇದು ಬಂದು ಪಲ್ಲು. ಇದು ಬ್ಲೌಸ್ನ ನಾನು ಇನ್ನೂ ಹೊಲಿಸೇ ಇಲ್ಲ. ಇದು ಬ್ಲೌಸ್ ಬಂದು ಪಿಂಕ್ ಅಲ್ವಾ, ಪಿಂಕ್ ನನ್ನ ಹತ್ರ ಆಲ್ರೆಡಿ ಬಂದಿದೆ, ಸೊ ಅದಕ್ಕೆ ಮ್ಯಾಚ್ ಮಾಡಿದ್ದೀನಿ. ಇದು ಬ್ಲೌಸ್ ಹೊಲಿಸೋದು ಇಲ್ಲ ನಾನು, ಸುಮ್ಮನೆ ಏನಕ್ಕೆ ಇರೋದನ್ನೇ ಮ್ಯಾಚ್ ಮಾಡೋಣ. ಬ್ಲೌಸೆಲ್ಲ ಹೊಲಿಸ್ಕೊಂಡು ವೇಸ್ಟ್ ಆಗುತ್ತೆ, ಮತ್ತು ದಪ್ಪ ಸಣ್ಣ ಆಗ್ತಾ ಇರ್ತೀವಿ, ಆ ಟೈಮಲ್ಲೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಹೊಲಿಸ್ಕೊಂಡಿರ್ತೀವಿ, ಸೊ ಹೊಟ್ಟೆ ಹೊಡೆಯುತ್ತೆ. ಸೊ ನನ್ನ ಮದುವೆಗೆ ನಾನು ತುಂಬ ಇನ್ವೆಸ್ಟ್ ಮಾಡಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಂಥದ್ದು. ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅದೆಲ್ಲ ಟೈಟ್ ಆಗ್ತಾ ಇದೆ, ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದರೆ ಇದು ರಾಯಲ್ ಬ್ಲೂ. ಇದು ಅವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಸ್ಯಾರಿ, ಅವಾಗ ತೊಗೊಂಡಿದ್ದಂಥದ್ದು. ಇದು ಅಷ್ಟೇ ಬಿಗ್ ಬಾರ್ಡರ್. ನಿಮಗೆ ವಿಡಿಯೋನಲ್ಲಿ ಪರ್ಪಲ್ ಥರ ಕಾಣ್ತಾ ಇದೆ, ಬಟ್ ಇದು ರಿಯಲ್ ಆಗಿ ರಾಯಲ್ ಬ್ಲೂ ಕಾಂಬಿನೇಷನಲ್ಲಿ ಇರೋವಂಥ ಸೀರೆ. ಇದಕ್ಕೂ ಅಷ್ಟೇ ಕುಚ್ ಬಂದ್ಬಿಟ್ಟಿತ್ತು, ನಾನೇನು ಹಾಕ್ಸಿಲ್ಲ. ಇದು ನಾನು ಪ್ರೆಗ್ನೆಂಟ್ ಇರುವಾಗ ಉಟ್ಕೊಂಡಿದ್ದೆ, ಅದಾದಮೇಲೆ ಉಟ್ಟೇ ಇಲ್ಲ. ಇದು ಕಾಪರ್ ಜರಿ ಇದೆ ಮೇಲೆ, ಗೋಲ್ಡನ್ ಜರಿ ಅಲ್ಲ. ಸೊ ಇದು ಅಷ್ಟೇ ನನಗೆ ಇಷ್ಟ, ಪರ್ಸ್ನಲ್ ಫೇವ್ರೇಟ್. ಇದು ನೋಡಿ, ಇದು ಏನಂತಾರೆ ಪಲ್ಲು. ಸೊ ಇಷ್ಟೇ ಇದು ಸ್ಯಾರಿ. ಇದು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ. ಇದರಲ್ಲಿ ಕಲರ್ಸ್ ಬೇರೆ ಇರುತ್ತೆ, ಬಟ್ ಮೆಟೀರಿಯಲ್ ಸೇಮ್ ಇರೋದಿದೆ. ನಾನು ಎಷ್ಟೊಂದು ಜನ ನೋಡ್ಬಿಟ್ಟಿದ್ದೀನಿ, ಬಟ್ ನಾನು ಇದು ಟ್ರೆಂಡಿಗೆ ಬಂತಲ್ಲ ಆವಾಗಲೇ ತೊಗೊಂಡಿದ್ದಂಥ ಸ್ಯಾರಿ. ಇದ್ರ ಬ್ಲೌಸ್ ಕೂಡ ಹೊಲಿಸಿದ್ದೀನಿ ನಾನು. ಈ ಸ್ಯಾರಿ ಬಂದು ನಂಗೆ ಆಲ್ಮೋಸ್ಟ್ 1700 ಸಿಕ್ತು. ಇಲ್ಲೇ ಯಾವುದೋ ಮನೆ ಹತ್ರ ಶಾಪಲ್ಲಿ ತೊಗೊಂಡಿದ್ದು ಸ್ಯಾರಿ. ನೆಕ್ಸ್ಟ್ ನನ್ನ ಫೇವ್ರೇಟ್ ಪೋಚಂಪಲ್ಲಿ ಸ್ಯಾರಿ. ನನಗೆ ಪೋಚಂಪಲ್ಲಿ ನನ್ನ ಅಕ್ಕ ಹತ್ರ ಇತ್ತು, ಸೊ ಅವಳ ಹತ್ರ ನೋಡಿದಾಗಿಂದ ನನಗೂ ಒಂದು ತೊಗೋಬೇಕು ಅಂತ ತುಂಬ ಆಸೆ ಆಗಿತ್ತು. ಹಾಗೆ ನಾನು ತೊಗೊಂಡಿದ್ದೆ ಕೂಡ ಇದರಲ್ಲಿ ಕಂಚಿಯವ್ರದ್ದು ಬಾಬುಷಾ ಸೇಲಲ್ಲಿ. ಬಟ್ ಅದನ್ನು ನಮ್ಮಮ್ಮ ಇಸ್ಕೊಂಡ್ರು, ಇಷ್ಟ ಆಯಿತು ಅಂತ. ಸೊ ನೆಕ್ಸ್ಟ್ ನಾನು ಹೋಗಿದ್ದಾಗ ಇದ್ದಂಥದ್ದು 3 ಸ್ಯಾರಿ. ಆ 3 ಸ್ಯಾರಿನಲ್ಲಿ ನಾನು ಈ ಸ್ಯಾರಿನ ಪಿಕ್ ಮಾಡಿಕೊಂಡೆ. ಒಂದು ರೆಡ್ ಗ್ರೀನ್ ಇತ್ತು, ನಂತರ ತುಂಬ ಸ್ಯಾರೀಸ್ ರೆಡ್ಡಲ್ಲಿದೆ. ಸೊ ಇದು ಬಂದು ಈ ಥರ ರಾಯಲ್ ಬ್ಲೂಗೆ ಯೆಲ್ಲೋ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್. ಇದ್ರ ಬ್ಲೌಸು ಬಂದು ಯೆಲ್ಲೋ ಕಲರಲ್ಲೇ ಇದೆ. ಇದು ಬಂದು ಪಲ್ಲು. ನಾನು ಆ್ಯಕ್ಚುಲಿ ಇದನ್ನು ರೀಸೆಂಟಾಗಿ ಎಲ್ಲಿಗೋ ಉಟ್ಟಿ ಟೆಂಪಲ್ಗೆ ಗಲೀಜಾಗಿಬಿಟ್ಟಿತ್ತು, ಸೊ ಹಾಗಾಗಿ ಡ್ರೈ ಕ್ಲೀನ್ ಮಾಡಿಸಿ ಹಾಗೆ ಫೋಲ್ಡ್ ಮಾಡಿ ಇಡ್ಸಿದ್ದೀನಿ. ನೋಡಿ ಈ ಥರ ಕುಚ್ಚು ಹಾಕಿದ್ದಾರೆ, ಟಸಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನನ್ನ ಪರ್ಸ್ನಲ್ ಫೇವ್ರೇಟ್ ಸ್ಯಾರಿ. ಉಟ್ಕೊಂಡಾಗಷ್ಟೇ ಎಷ್ಟು ಚೆನ್ನಾಗಿ ಕಾಣಿದೆ, ಎಲಿಗೆಂಟಾಗಿ. ಮತ್ತು ಈ ಥರ ಪೋಚಂಪಲ್ಲಿ ಸ್ಯಾರೀಸ್ ಎಲ್ಲ ನಾನು ಹೇಳೋದಾದರೆ, ಈ ದೊಡ್ಡ ರೇಷ್ಮೆ ಸೀರೆ, ಈ ಕಾಂಜೀವರಂ ಎಲ್ಲ ಉಟ್ಟಾಗ ಒಂಥರ ಹಿಂಸೆ ಸೆಕೆ ಆಗುತ್ತಲ್ಲ, ಆ ಥರ ಏನೂ ಆಗಲ್ಲ. ಕಂಫರ್ಟ್ ಅಂದರೆ ಅಷ್ಟು ಕಂಫರ್ಟ್ ಇರುತ್ತೆ ಪೋಚಂಪಲ್ಲಿ ಸ್ಯಾರೀಸ್ಗಳು. ಸೊ ನಾನು ನೆಕ್ಸ್ಟು ತೊಗೋಬೇಕು, ಸ್ವಲ್ಪ ಇದು ಕಲೆಕ್ಷನ್ಸ್ ಇಡಬೇಕಂತ ಆಸೆ ಇದೆ, ನೋಡೋಣ. ಬಟ್ ಇದು ಬಂದು ನಾನು ಆಲ್ಮೋಸ್ಟ್ 7000 ಪೇ ಮಾಡಿದ್ದೆ ಈ ಸ್ಯಾರಿಗೆ ಆ ಟೈಮಲ್ಲಿ. ಬಟ್ ವರ್ತ್ ಇದೆ ಅಂತ ನನಗೆ ಅನಿಸುತ್ತೆ, ಯಾಕಂದರೆ ಸಾಫ್ಟ್ ಇರುತ್ತೆ, ಉಟ್ಟಿಗೆ ಫೀಲ್ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದು ಬಾರ್ಡರ್ ಬಂದು ಈ ಥರ ಶಾರ್ಟ್ ಅಂದರೆ ಚಿಕ್ಕ ಬಾರ್ಡರ್ ಇದೆ. ಸೊ ಇದು ಚೆನ್ನಾಗಿದೆ ಸ್ಯಾರಿ, ಇದು ನನ್ನ ಪರ್ಸ್ನಲ್ ಫೇವ್ರೇಟ್. ನೆಕ್ಸ್ಟ್ ಒನ್ ರೆಡ್ ಕಲರ್, ಟೊಮೆಟೊ ರೆಡ್ ಅಂತಾರಲ್ಲ ಆ ಥರ ಕಾಂಬಿನೇಷನಲ್ಲಿ ಇರೋದು ಇದು ಸ್ಯಾರಿ. ಗ್ರೀನ್ ಮತ್ತು ಪರ್ಪಲ್, ಪಿಂಕ್ 4 ಕಲರಲ್ಲಿ ಬಾರ್ಡರ್ ಹಾಕಿದ್ದಾರೆ ಇದಕ್ಕೆ. ಸೊ ಇದು ಬಂದು ನಾನು ಗಿರಿಜಾ ಸಿಲ್ಕ್ಸಲ್ಲೇ ತೊಗೊಂಡಿದ್ದಂಥದ್ದು. ಇದನ್ನು ನಾನು ನನ್ನ ಮದುವೆ ಟೈಮಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ಹುಟ್ಟಿದ್ದೆ.
ಇದು ನೋಡಿ ಸ್ಮಾಲ್ ಚಿಕ್ಕ ಚಿಕ್ಕ ಬುಟ್ಟಗಳು ಕೊಟ್ಟಿದ್ದಾರೆ ಈ ಸ್ಯಾರಿಗೆ. ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ. ನಮ್ಮ ಮದುವೆ ದಿನ ಹಾಕೊಂಡಾಗ ನನ್ನ ಬ್ಯೂಟಿಷಿಯನ್ ಕೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಸ್ಯಾರಿನೂ ಎಷ್ಟು ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ. ಸೊ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಪಲ್ಲು ಇದು ಟಜಲ್ ಅವರೇ ಹಾಕ್ಬಿಟ್ಟಿದ್ರು, ನಾನು ಹಾಕ್ಸೇ ಇಲ್ಲ ಈ ಸ್ಯಾರಿಗೆ. ಸೊ ಇದು ಬಂದು ಪಲ್ಲು. ಇದ್ರ ಬ್ಲೌಸ್ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಯಾಕಂದರೆ ಇದಕ್ಕೆ ಮ್ಯಾಚ್ ಆಗೋಂಥ ಬ್ಲೌಸ್ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಇರುವಾಗ ಏನಕ್ಕೆ ಸ್ಟಿಚ್ ಮಾಡಿಸೋದು ಅಂತ ಅದು ಮೆಟೀರಿಯಲ್ ಹಾಗೆ ಇಟ್ಟಿದ್ದೀನಿ. ಮೋಸ್ಟ್ಲಿ ನಾನು ಇಟ್ಟಿರೋ ಸ್ಯಾರಿ ಬ್ಲೌಸ್ ಎಲ್ಲ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲಿಸ್ಬೋದು ಅನಿಸುತ್ತೆ, ಅಷ್ಟು ಬ್ಲೌಸ್ಗಳು ಹಾಗೆ ಇದೆ. ಇದ್ರದ್ದು ಪ್ರೈಸ್ ಬಂದು 4500 ಗಿರಿಜಾ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ನನ್ನ ಮದುವೆ ಟೈಮಲ್ಲೇ ತೊಗೊಂಡಿದ್ದು ಈ ಸ್ಯಾರಿ. ನಾನು ಆಲ್ಮೋಸ್ಟ್ ಇದನ್ನು 3 to 4 ಟೈಮ್ಸ್ ಉಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದರೆ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ. ಇದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಪ್ರಿಟಿಯಾಗಿದೆ. ನನ್ನ ಧಾರೆ ಮುಹೂರ್ತದ ಸ್ಯಾರಿ ಇದು. ಪ್ಯಾರೆಟ್ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನ್. ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಕಾಂಬಿನೇಷನ್. ಈ ಕಾಂಬಿನೇಷನಲ್ಲಿ ಇತ್ತೀಚೆಗಂತೂ ಸ್ಯಾರಿ ಎಲ್ಲರ ಹತ್ರ ಇದೆ. ನಾನೇ ತೊಗೊಂಡು ಆಲ್ಮೋಸ್ಟ್ 4.5 years ಆಯ್ತಾ ಬಂತು. ಸೊ ಈಗಂತೂ ಇದು ಎಲ್ಲರ ಹತ್ರನೂ ಇದೆ. ನೋಡಿ ಈ ಥರ ವರ್ಕ್ ಇದೆ ಇದ್ರ ಮೇಲೆ, ಈ ಥರ ಏನೋ ಜರಿ ಮರ ಟೈಪ್ ಏನೋ ಡಿಸೈನ್ ಇದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ಬಂದು ನಾನೀಗ ತೊಗೊಂಡಿದ್ದು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಮಲ್ಲೇಶ್ವರಮಲ್ಲಿ. ಎಷ್ಟೊಂದು ಸ್ಯಾರಿ ತೆಗೆಸಿ ನೋಡಿ ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಕಲರ್ಸು, ಅದರ ಡಾರ್ಕ್ ಕಲರ್ಸ್ ಇತ್ತು. ಯಾಕಂದರೆ ನಾನು ರಿಸೆಪ್ಷನಿಗೆ ಆಲ್ರೆಡಿ ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮತ್ತೆ ಧಾರೆ ಮುಹೂರ್ತಕ್ಕೆ ಡಾರ್ಕ್ ಆದರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಈ ಥರ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಈ ಥರ ಸ್ಕ್ವೇರ್ ಒಳಗೆ ಏನೋ ಡಿಸೈನ್, ಆ ಬಾರ್ಡರು ಅಷ್ಟೇ ಡಿಫ್ರೆಂಟ್ ಆಗಿದೆ. ಇದು ಈ ಬುಟ್ಟಾಸು ಅಷ್ಟೇ ಡಿಫ್ರೆಂಟ್ ಆಗಿದೆ. ಕಲರ್ ಕಾಂಬಿನೇಷನ್ಗೆ ಎಲ್ಲ ಟೋಟಲಿ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಈ ಸ್ಯಾರಿನ ಪಿಕ್ ಮಾಡಿದೆ. ಈ ಸ್ಯಾರಿಗೆ ಆಲ್ಮೋಸ್ಟ್ ನಾನು 18K ಕೊಟ್ಟಿದ್ದೀನಿ, 18,000 ಆಯಿತು, 18,000. ಸೊ ಇದು ಬಂದು ನನ್ನ ಧಾರ ಮುಹೂರ್ತದ್ದು ತಾಯಿ ಮನೆ ಕೊಡಿಸ್ತಾರಲ್ಲ ಆ ಸ್ಯಾರಿ ಇದು. ನೋಡಿ ಟಜಲ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಕಲರ್ ಯಾವ್ಯಾವ ಕಲರ್ ಇದೆ ಅದೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕಿದ್ದಾರೆ. ಇದು ಸದ್ಯದಲ್ಲೇ ಉಟ್ಕೊಬೇಕು ಅಂದ್ಕೊಂಡಿದ್ದೀನಿ ಯಾವುದಾದ್ರು ಫಂಕ್ಷನ್ಗೆ. ಹಂಗೆ ಅಂದ್ಕೊತೀನಿ, ಬಟ್ ಆಗ್ತಾಯಿಲ್ಲ. ನೋಡೋಣ ಯಾವ ಫಂಕ್ಷನ್ಗೆ ಹಾಕ್ಕೊತೀನಿ ಅಂತ. ಬ್ಲೌಸು ಅಷ್ಟೇ ತುಂಬ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದನ್ನು ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಯಾರಿ. ಇದ್ರ ಪಿಕ್ ಕೂಡ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಮಗೆ ಪಿಕ್ ಕೂಡ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡಿ ಪಲ್ಲು ಎಷ್ಟು ಚೆನ್ನಾಗಿದೆ ಕಲರ್. ಸೊ ಇದು ಬಂದು ಈ ಥರ ಇದೆ ಸ್ಯಾರಿ. ಇದು ಮತ್ತೆ ಗೋಲ್ಡನ್ ಜರಿನೇ, ಇದು ಸಿಲ್ವರ್ ಕಾಪರ್ ಆ ಥರ ಏನಿಲ್ಲ. ಇದು ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಇದು ರೆಡ್ ಟೊಮೆಟೊ ಕಲರ್ ಸ್ಯಾರಿ. ಇದೇನಿಲ್ಲ ಸಿಂಪಲ್, ಬಟ್ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಗೊತ್ತಾ ಉಟ್ಕೊಂಡ್ರೆ. ಈ ಥರ ಡಿಸೈನಲ್ಲಿ ಇರುವಂಥದ್ದು ಇದು ಬಾರ್ಡರ್. ಇದು ಟೆಂಪಲ್ ಡಿಸೈನ್ ಅಂತಾರೆ ಅನ್ಕೋತೀನಿ. ಸೊ ಫುಲ್ ಈ ಥರನೇ ಇದೆ ಬಾರ್ಡರ್, ಇನ್ನೇನೂ ಇಲ್ಲ ಸ್ಯಾರಿ ಮೇಲೆ, ಬುಟ್ಟ ಇಲ್ಲ ಏನಿಲ್ಲ, ಫುಲ್ ಪ್ಲೇನ್ ಸ್ಯಾರಿ. ಸೊ ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ, ನೇವಿ ಬ್ಲೂ. ಸೊ ಇದು ಉಟ್ಟರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಇದಕ್ಕೆ ಬಂದು ನಾನು ಈ ಥರ ಟಜಲ್ ಮಾಡಿಸಿದ್ದೀನಿ. ನನಗೆ ಆ್ಯಕ್ಚುಲಿ ನನ್ನ ಹರಿಬರಿನಲ್ಲಿ ಸ್ಟಿಚ್ ಮಾಡಿಸಿರೋದು ಇದೆಲ್ಲನೂ ಸ್ವಲ್ಪ ಟೈಮ್ ಇತ್ತು ಮದುವೆಗೆ, ಆ ಟೈಮಲ್ಲಿ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಇದೆಲ್ಲ. ನೋಡಿ ಇದು ಬಂದು ಪಲ್ಲು. ಇದು ನನಗೆ ಗಂಡನ ಮನೆ ಕಡೆಯಿಂದನೇ ಕೊಡಿಸಿದ್ದು ಮದುವೆ ಟೈಮಲ್ಲಿ. ಏನೇ ಯಾವುದೋ ಒಂದು ಶಾಸ್ತ್ರಕ್ಕೆ ಅಂತ ಬಳೆ ಶಾಸ್ತ್ರಕ್ಕೋ ಯಾವುದಕ್ಕೋ ಕೊಡಿಸಿದ್ರು. ಇದು ಬಂದು ಆಲ್ಮೋಸ್ಟ್ 12,000 ಆಯಿತು ನನಗೆ ಸ್ಯಾರಿ. ತುಂಬ ಚೆನ್ನಾಗಿದೆ. ಇದನ್ನು ಉಟ್ಟರೆ ಇದು ಲೈಟ್ ವೆಯ್ಟ್, ಏನು ಹಿಂಸೆ ಅನಿಸಲ್ಲ, ಮತ್ತು ಸುಕ್ಕ ಆಗೋದು ಆ ಥರ ಎಲ್ಲ ಆಗೋಲ್ಲ. ಹೆಂಗೆ ಫೋಲ್ಡ್ ಮಾಡಿರ್ತೀವಿ ಹಾಗೆ ಇರುತ್ತೆ ಸ್ಯಾರಿ ಇದು. ಸೊ ಇದು ತುಂಬ ಚೆನ್ನಾಗಿದೆ. ಇದು ನೆಕ್ಸ್ಟ್ ಒನ್ ಈ ಸ್ಯಾರಿ ನಾನು ಗಿರಿಜಾ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ಒಟ್ಟಿಗೆ ನನ್ನ ಮದುವೆ ಟೈಮಲ್ಲಿ ಏನೇನು ಸ್ಯಾರೀಸ್ ತೊಗೊಂಡು ಅದ್ರ ಜೊತೆನೇ ಇದನ್ನು ತೊಗೊಂಡಿದ್ದು. ನೆಕ್ಸ್ಟ್ ಒನ್ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇವೆಲ್ಲ ಯೂನಿಕ್ ಸ್ಯಾರೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಟೆಂಪಲ್ ಗೋಪುರಂ ಡಿಸೈನ್ ಏನೋ ಇದೆ ಇದರಲ್ಲಿ. ಇದು ಬಂದು ನಾನು ಕಂಚಿ ಬಾಬುಷಾ ಅವ್ರ ಸೇಲಲ್ಲೇ ತೊಗೊಂಡಿದ್ದು. ಇದನ್ನು ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಯಾರಿ ಇದು. ಸೊ ಇದಕ್ಕೆ
ಟ್ಯಾಸಲ್ ಏನು ಹಾಕ್ಸಿಲ್ಲ, ಅದರಲ್ಲೇ ಸ್ಯಾರಿನಲ್ಲೇ ಬಂದಿತ್ತು. ಇದು ಬಂದು ಸ್ಯಾರಿದು ಪಲ್ಲು ಈ ಥರ ರಾಯಲ್ ಬ್ಲೂ. ಇದು ನಿಮಗೆ ಅದರಲ್ಲಿ ಯಾವ ಥರ ಕಾಣಿಸ್ತಿದೆ ಅಂದರೆ ಪರ್ಪಲ್ ಥರ, ಡಾರ್ಕ್ ಪರ್ಪಲ್ ಥರ ಕಾಣಿಸ್ತಾ ಇದೆ, ಬಟ್ ಅದು ಆ ಥರ ರಾಯಲ್ ಬ್ಲೂನಲ್ಲಿದೆ. ಇದ್ರ ಬ್ಲೌಸ್ ಕೂಡ ಅಷ್ಟೇ ರಾಯಲ್ ಬ್ಲೂ ಇದೆ, ಕಾಂಟ್ರಾಸ್ಟ್ ನೋಡಿ. ಈ ಕಲರ್ಗೆ ಡಾರ್ಕ್ ರಾಯಲ್ ಬ್ಲೂ ರೆಡ್ ಆ ಥರ ಅಂದರೆ ಹೇಗೆ ಕಾಣಿಸ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದ್ರ ಫೋಟೋ ಕೂಡ ಇದೆ, ನಾನು ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ಎಲ್ಲನೂ. ಸೊ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಯಾರಿ. ಇದಕ್ಕೆ ನಾನು ಆಲ್ಮೋಸ್ಟ್ 6,500 ಕೊಟ್ಟಿದ್ದೆ. ಇದು ಸ್ಮಾಲ್ ಬಾರ್ಡರ್. ನನಗೆ ತುಂಬ ಇಷ್ಟ ಈ ಸ್ಯಾರಿ, ಯಾಕಂದರೆ ಮೈಲ್ಡ್ ಕಲರ್, ಅದಕ್ಕೆ ಹೈಲೈಟ್ ಆಗೋಂಥ ಕಾಂಟ್ರಾಸ್ಟ್ ಕಲರ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಸ್ಯಾರಿ ತುಂಬ ಇಷ್ಟ. ನೆಕ್ಸ್ಟ್ ಒನ್ ನನ್ನ ರಿಸೆಪ್ಷನ್ ಸ್ಯಾರಿ. ನನ್ನ ಹತ್ರ ಇರೋ ಕಾಸ್ಟ್ಲಿ ಸ್ಯಾರಿ ಅಂದರೆ ಇದೇನೇ. ಸೊ ಕಲರ್ ನೋಡಿ ಎಷ್ಟು ಬ್ರೈಟಾಗಿದೆ ಕಲರು, ರಾಣಿ ಪಿಂಕ್. ಇದಕ್ಕೆ ಬಂದು ದೊಡ್ಡ ಮ್ಯಾಂಗೋ ಡಿಸೈನ್ ಇರುವಂಥ ಬಾರ್ಡರ್ ಅಂದರೆ ಈವನ್ ಬಾರ್ಡರ್ ಇಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ ಬಾರ್ಡರ್. ಸೊ ಅದಕ್ಕೋಸ್ಕರ ನಾನು ಈ ಸ್ಯಾರಿ ಪಿಕ್ ಮಾಡಿದೆ. ಈ ಥರ ಸ್ಯಾರಿನ ನಾನು ಅದೊಂದೇ ಶಾಪಲ್ಲಿ ನೋಡಿದ್ದು, ಗಿರಿಜಾ ಸಿಲ್ಕ್ಸಲ್ಲಿ. 3-4 ಶಾಪ್ ನೋಡಿದೆ ನಾನು ಬಟ್ಟೆ ತೆಗಿಯೋಕ್ಕೆ ಹೋದಾಗ, ಅಲ್ಲೆಲ್ಲೂ ಇಷ್ಟ ಆಗಿಲ್ಲ. ಬಟ್ ಇದು ನಾನು ನೋಡಿದ ತಕ್ಷಣ ನಾನು ಪಿಕ್ ಮಾಡಿದೆ. ಮತ್ತು ಕಲರು ಅಷ್ಟೇ ಪರ್ಫೆಕ್ಟಾಗಿದೆ. ಆ್ಯಸ್ ಎ ಬ್ರೈಡ್ ಫಾರ್ ರಿಸೆಪ್ಷನ್ ಅಂತ ನಾನು ಇದನ್ನು ತೊಗೊಂಡೆ. ನನ್ನ ರಿಸೆಪ್ಷನ್ಗೆ ಕಂಪ್ಲೀಟಾಗಿ ಸ್ಯಾರಿ ವೇರ್ ಮಾಡಿರಲಿಲ್ಲ. ನಾನು ಮದುವೆ ವೀಡಿಯೋಸ್ ಹಾಕ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸ್ಯಾರಿ ಲೆಹಂಗ ಹಾಕಿ ಅದ್ರ ಮೇಲೆ ಸ್ಯಾರಿ ಟ್ರಿಪ್ ಮಾಡಿಸ್ಕೊಂಡಿದ್ದು. ಅದು ತುಂಬ ಜನ ಸ್ಯಾರಿ ಅಂತಲೇ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನೇ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬಳೆ ಶಾಸ್ತ್ರಕ್ಕೆ ಸ್ಕರ್ಟ್ನ ರಿಮೂವ್ ಮಾಡಿ ಇದನ್ನೇ ಸ್ಯಾರಿ ಉಟ್ಕೊಂಡಿದ್ದೆ. ನನಗೆ ಇನ್ನೂ ಥ್ರೋಟ್ ಪೇಯ್ನ್ ಇದೆ, ನನ್ನ ವಾಯ್ಸ್ ಸರಿಯಾಗಿಲ್ಲ. ಪ್ಲೀಸ್ ವಾಯ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದು ಈ ಥರ ಗೋಲ್ಡನ್ ಜರಿ ವರ್ಕ್ ಇದೆ ಮೇಲೆ, ಚಿಕ್ಕ ಚಿಕ್ಕ ಬುಟ್ಟಾದಲ್ಲಿ. ಆಲ್ಮೋಸ್ಟ್ ನಾನು ಇದಕ್ಕೆ 38,000 ಪೇ ಮಾಡಿದ್ದೀನಿ. ಆ ಟೈಮಲ್ಲಿ ತೊಗೊಂಡಿದ್ದು. ಇದು ಕಾಂಟ್ರಾಸ್ಟ್ ಬ್ಲೌಸ್ ಇದೆ, ಪ್ಯಾರೆಟ್ ಗ್ರೀನ್. ಆ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ನನ್ನ ಪರ್ಸ್ನಲ್ ಫೇವ್ರೆಟ್ ಬ್ಲೌಸ್ ಅದು. ಆ ಬ್ಲೌಸಿಗೆ ನಾನು ತುಂಬ ಸ್ಯಾರೀಸ್ನ ಮ್ಯಾಚ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅದು ಡಿಸೈನ್. ನೆಕ್ಸ್ಟ್ ಬ್ಲೌಸ್ ವಿಡಿಯೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದೆ ಏನು ಅಂತ. ಇದಕ್ಕೆ ಈ ಥರ ಪಲ್ಲು ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಮಾಡಿ, ಡಾರ್ಕ್ ಪ್ಯಾರೆಟ್ ಗ್ರೀನಲ್ಲಿದೆ ಇದು ನೋಡಿ. ಇದಕ್ಕೆ ಈ ಥರ ಟೆಸಲ್ಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನಾನು ಹೇಳೇ ಇರಲಿಲ್ಲ ನನ್ನ ಡಿಸೈನರ್ಗೆ. ಆ ಬುಟಿಕ್ ಅವರು ನನಗೆ, ನಾನು ಪಿ ಜಿನಲ್ಲಿ ಇದ್ದೆ ರಾಜಾಜಿನಗರಲ್ಲಿ, ಆವಾಗ ಆನ್ ದ ವೇ ಹೋಗುವಾಗ ಅವರು ಬ್ಲೌಸ್ ಕಲೆಕ್ಷನ್ಸ್ ನನಗೆ ಇಷ್ಟ ಆಗಿತ್ತು, ಬಟ್ ಹೊಲ್ಸೋಕ್ಕೆ ಯಾವಾಗಲೂ ಗೊತ್ತಿರಲಿಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಒಂದು ಬ್ಲೌಸ್ ಕೊಟ್ಟೆ, ತುಂಬ ಚೆನ್ನಾಗಿ ಹೊಲ್ಕೊಟ್ರು. ತುಂಬ ಹೇಳ್ಕೊಳ್ಳೋ ಅಂಥ ಡಿಸೈನರ್ ಏನೂ ಅಲ್ಲ, ಹೇಳ್ಕೊಳ್ಳೋ ಅಂಥ ಬುಟಿಕ್ಕು ಏನೂ ಅಲ್ಲ, ಬಟ್ ಅಷ್ಟು ಪರ್ಫೆಕ್ಟ್ ಸ್ಟಿಚಿಂಗ್ ಮಾತ್ರ ಮಾಡಿಕೊಟ್ರು. ಅದು ಹೇಳ್ತೀನಿ. ನನಗೆ ಇವಾಗ ಅವರಲ್ಲಿ ಇದ್ದಾರೋ ಎಲ್ಲೋ ಗೊತ್ತಿಲ್ಲ, ಆಲ್ಮೋಸ್ಟ್ ಆಯಿತು ಒಂದು 5 years ಆಯ್ತು ಅಂದ್ಕೊಳ್ಳಿ. ಆ ಕಡೆ ಹೋಗಿದ್ದೆ ನಾನು, ಅದು ಡೆಮಾಲಿಷ್ ಆಗಿ ಏನೋ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೋಸ್ಟ್ಲಿ ಅವ್ರು ಬೇರೆ ಕಡೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಸೊ ಅದಕ್ಕೆ ನನಗೆ ಹೆಸರು ಕೂಡ ಗೊತ್ತಿಲ್ಲ. ಅವರೇ ಸುಮಾರು ನಾನು ಹೇಳಿಲ್ಲ ಅಂದ್ರೂ ಅವರೇ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಷ್ಟು ಚೆನ್ನಾಗಿ ಡಿಸ್ಕೌಂಟು ಕೊಟ್ಟರು ನನಗೆ, ತುಂಬ ಚೆನ್ನಾಗಿ ಸ್ಟಿಚ್ಚು ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ಏನಂತಾರೆ ಮೆಹಂದಿ ಕಲರ್. ಇದು ಮೆಂತ್ಯ ಕಲರ್ ಅಲ್ಲ, ಮೆಹಂದಿ ಕಲರ್ಗೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ, ಮ್ಯಾಂಗೋ ಬಾರ್ಡರ್, ಇಲ್ಲೊಂದು ಬಾರ್ಡರ್, ಮತ್ತು ಮೇಲೆ ಈ ಥರ ಡಿಸೈನ್ ಇದೆ. ಇದು ಬಂದು ಬುಟ್ಟ ಆ ಥರ ಏನೂ ಇಲ್ಲ, ಸ್ಯಾರಿನಲ್ಲಿ ಈ ಥರ ಒಂದು ಡಿಸೈನ್ ಇದೆ ಅಷ್ಟೇನೇ. ಇದು ಗಿಫ್ಟ್ ಬಂದಿದ್ದಂಥ ಸ್ಯಾರಿ, ಯಾರೋ ಮದುವೆಗೆ ನಮ್ಮ ಅಮ್ಮಂಗೆ ಕೊಟ್ಟಿದ್ದರು. ಅದನ್ನು ನಮ್ಮಮ್ಮ ನನಗೆ ಚೆನ್ನಾಗಿ ಕಾಣಲ್ಲ, ನೀನೇ ಇಟ್ಕೊ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇಟ್ಕೊಂಡಿದ್ದಂಥ ಸ್ಯಾರಿ ಇದು. ಇದ್ರ ಪಲ್ಲು ಬಂದು ಈ ಥರ ಇದೆ. ಇದು ಫುಲ್ ಕಾಂಜೀವರಂ ಅಲ್ಲ, ಸೆಮಿ ಕಾಂಜೀವರಂ ಸ್ಯಾರಿ. ಇದು ಅಷ್ಟೇ ಉಟ್ರೆ ಚೆನ್ನಾಗಿ ಕಾಣುತ್ತೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಇದು ಬ್ಲೌಸ್ ಕೂಡ ಹೊಲಿಸಿದ್ದೀನಿ. ಇದ್ರ ಪ್ರೈಸ್ ಗೊತ್ತಿಲ್ಲ, ಇದು ಗಿಫ್ಟ್ ಒನ್ ಅಲ್ವಾ, ಸೊ ಗಿಫ್ಟೆಡ್ ಒನ್, ಅದು ಗೊತ್ತಿಲ್ಲ ನನಗೆ ಪ್ರೈಸು. ಈ ಸ್ಯಾರಿ ನೋಡಿ, ಇದಕ್ಕೆ ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿರ್ಬೋದು ಗೊತ್ತಾ, 10 years ಆಗಿದೆ ಅನ್ಕೋತೀನಿ. ನನ್ನ ಫಸ್ಟ್ ಸಿಲ್ಕ್ ಸ್ಯಾರಿ ಅಂತ ತೊಗೊಂಡಿದ್ದು, ನಾನು ತೊಗೊಂಡಿದ್ದಲ್ಲ, ನನಗೆ ಕೊಡಿಸಿದಂಥದ್ದು. ನನ್ನ ಪ್ಯೂರ್ ಸಿಲ್ಕಲ್ಲಿ ಕೊಟ್ಟಿದ್ದಂಥದ್ದು. ನನ್ನ ಅಕ್ಕನ ಮದುವೆಲಿ ಅವ್ರ ಮನೆಯವರು ನನಗೆ ಕೊಡಿಸಿದ್ರು. ಅವಳಿಗೆ ಮದುವೆನಲ್ಲಿ ನಾವೆಲ್ಲ ಕಂಚಿನಲ್ಲೇ ಬಟ್ಟೆ ತೆಗೆದಿದ್ದು, ಸ್ಯಾರೀಸ್ ಎಲ್ಲ ಅವಳಿಗೆ ಕಂಚಿಗೆ ಹೋಗಿದ್ವಿ.
ಎಲ್ಲರೂ ಹೋಗಿದ್ವಿ. ಇವಾಗ ನಾನು ಹೋಗಿದ್ದೆ ಅಲ್ವಾ, ನನಗೆ ಅವ್ರ ಕಡೆಯಿಂದ ಗಿಫ್ಟ್ ಸಿಕ್ಕಿದ್ದು ನಮ್ಮ ಅಕ್ಕ ಅಂದರೆ ನಮ್ಮ ಭಾವ ಮನೆ ಕಡೆಯಿಂದ ಕೊಡಿಸಿದಂಥ ಸ್ಯಾರಿ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಈಗಲೂ ಅಷ್ಟೇ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ಮಾಲ್ ಬಾರ್ಡರ್, ಇಷ್ಟು ಚಿಕ್ಕ ಬಾರ್ಡರಲ್ಲಿ ಇರೋಂಥ ಸ್ಯಾರಿ ಇದು ಒಂದೇ ನನ್ನ ಹತ್ರ. ಪ್ಯಾರೆಟ್ ಗ್ರೀನ್, ಪರ್ಪಲ್ ಮತ್ತು ಬ್ಲೂ ಆ ಥರ ಕಾಂಬಿನೇಷನಲ್ಲಿದೆ. ಇದ್ರ ಬ್ಲೌಸ್ ಹಾಳಾಗಿಬಿಟ್ಟಿದೆ, ಒಂದು ಬ್ಲೌಸ್ ತೊಗೊಂಡು ಹೊಲಿಸ್ಬೇಕು. ಬಟ್ ಅದನ್ನು ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು ಇವಾಗ, ಅಷ್ಟರಲ್ಲಿದೆ. ಸೊ ಆ ಬ್ಲೌಸಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಯಾವಾಗೋ ಒಂದು ಸಲ ಹಾಕ್ಕೊಳ್ಳೋದಲ್ವ, ಬಟ್ ಇದಕ್ಕೊಂದು ಬ್ಲೌಸ್ ಹೊಲಿಸ್ಬೇಕು, ಡೆಫಿನೆಟಾಗಿ ಹೊಲಿಸ್ತೀನಿ. ಅವಾಗ ನೋಡಿ ಇದಕ್ಕೆ ಕುಚ್ಚು ಹೇಗೆ ಹಾಕ್ಸಿದ್ದೀನಿ ಅವಾಗ. ಸೊ ಅವಾಗ ನೋಡಿ ಡಿಸೈನ್ ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಅವಾಗೆಲ್ಲ ಈ ಥರ ಅಮ್ಮಂದಿರೆಲ್ಲ ಈ ಥರನೇ ಹಾಕಿಸ್ಕೊತಾ ಇದ್ದಿದ್ದು. ಸೊ ಇದು ಒಂದು ಇಷ್ಟ ನನಗೆ ಸ್ಯಾರಿ. ಇದಕ್ಕೆ ಆಲ್ಮೋಸ್ಟ್ 5000 ಏನೋ ಅವ್ರು ಪೇ ಮಾಡಿದರು. ಬಲ್ಕಲ್ಲಿ ತೊಗೊಂಡಿದ್ದಲ್ವ, ಸೊ ನನಗೆ ಅಷ್ಟು ರೇಟ್ ಗೊತ್ತಿಲ್ಲ. ಸೊ ಇಷ್ಟು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ನನ್ನ ಹತ್ರ ಇರೋಂಥ ನಾರ್ಮಲ್ ರೆಗ್ಯುಲರ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್ ಇದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಅದರದ್ದು ಬ್ಲೌಸ್ ವೀಡಿಯೋಸ್ನ ಸಪ್ರೇಟ್ ಮಾಡ್ತೀನಿ. ಇತ್ತೀಚೆಗಂತೂ ನನಗೆ ಬ್ಲೌಸ್ ಹೊಲಿಸೋದಕ್ಕೆ ಇಷ್ಟನೇ ಆಗಲ್ಲ, ಯಾಕಂದರೆ ಹೆಂಗೆ ಬೇಕು ಹಂಗೆ ರೇಟ್ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ರೆಡಿಮೇಡ್ ಬ್ಲೌಸ್ ಇಲ್ಲಾಂದರೆ ನನ್ನ ಹತ್ರ ಇರುವಂಥ ಬ್ಲೌಸ್ಗಳನ್ನೇ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಎಲ್ಲ ಸಿಲ್ಕ್ ಸ್ಯಾರೀಸ್ನು ನಾನು ಉಟ್ಟಿದ್ದೀನಿ, ಬ್ಲೌಸ್ ಹೊಲಿಸಿಲ್ಲ ಅಂದ್ರೂ. ಸೊ ಹಾಗೆ ತೊಗೊಂಡಿಡೋದಕ್ಕೆ ಬೇಜಾರಾಗುತ್ತೆ ಅಲ್ವಾ. ಸೊ ಪಿಕ್ಸ್ ಇದ್ದರೆ ಡೆಫಿನೆಟಾಗಿ ಆ್ಯಡ್ ಮಾಡ್ತೀನಿ. ನಾನು ಪರ್ಸ್ನಲಾಗಿ ನೀವ್ಯಾರಾದರೂ ಸಿಲ್ಕ್ ಸ್ಯಾರಿ ತೊಗೊಳ್ಳೋರಿದ್ರೆ ರೆಕಮೆಂಡ್ ಮಾಡೋದು ಗಿರಿಜಾ ಸಿಲ್ಕ್ಸ್ ಮಲ್ಲೇಶ್ವರಂ. ಯಾಕಂದರೆ ನಾನು ತುಂಬ ಸ್ಯಾರೀಸ್ನ ಶಾಪ್ ಮಾಡಿದ್ದೀನಿ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡ್ರೆಸ್ ಬೇಕಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲೂ ನಾನು ನೋಡಿದ್ದೀನಿ. ನಾನು ಸೀಮಂತಕ್ಕೆ ಹೋದಾಗ ನಾನು ನೋಡಿದಾಗ ನಂಗೆ ಅಷ್ಟು ಕಲೆಕ್ಷನ್ಸ್ ಸಿಗಲಿಲ್ಲ. ಪರ್ಟಿಕ್ಯುಲರ್ ನನಗೆ ಗ್ರೀನ್ ಕಲರಲ್ಲಿ ಬೇಕಿತ್ತು, ಸೊ ಸಿಗಲಿಲ್ಲ. ಆಮೇಲೆ ಇನ್ನೂ ಏನೋ ಆನ್ ದ ವೇ ಇನ್ನೊಂದು ಯಾವುದೋ ಶಾಪಿಗೆ ಹೋದ್ವಿ, ಅಲ್ಲೂ ಅಷ್ಟೇನೇ ಇರಲಿಲ್ಲ, ಅಲ್ಲೂ ಚೆನ್ನಾಗಿ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ನಮ್ಮ ತವ್ರ ಮನೆ ಇದ್ದಂಗೆ ನೋಡೋಣ ಗಿರಿಜಾದಲ್ಲಿ ಅಂತ ಹೋದಾಗ ನನಗೆ ಆ ಸ್ಯಾರಿ ಸಿಕ್ಕಿದ್ದು. ನಂದು ಸೀಮಂತಕ್ಕೆ ತೊಗೊಂಡಿದ್ದು ಸ್ಯಾರಿ ಅಂತ ಹೇಳಿದ್ನಲ್ಲ, ಆ ಸ್ಯಾರಿ. ಅದನ್ನು ಸ್ವಲ್ಪ ಸ್ಟಾರ್ಚ್ ಎಲ್ಲ ಇದೆ, ಅದನ್ನು ಸಾಫ್ಟ್ ಮಾಡಿಸ್ಬೇಕು ಕೊಟ್ಬಿಟ್ಟು. ಸೊ ಅದು ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಯಾರಿ. ಸೊ ಇಷ್ಟು ನನ್ನ ಸ್ಯಾರೀಸ್ ಕಲೆಕ್ಷನ್ಸ್. ಇದರಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ವೀಡಿಯೋಸ್ನ ಹೀಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.